ನಮಸ್ಕಾರ. ನಾನು ಸಿಗ್ಲಿ ಬಸ್ಸ. ನನ್ನ ಕರ್ನಾಟಕದ 6 ಕೋಟಿ ಕನ್ನಡಿಗರಲ್ಲಿ ಸಿಗ್ಲಿ ಬಸ್ಸನ ಮನವಿ ಏನಪ್ಪಾ ಅಂದ್ರೆ, ಎನ್ನಡ ಅಂದ್ರೆ ಎಡಕ್ಕೆ, ಎಕ್ಕಡ ಅಂದ್ರೆ ಬಲಕ್ಕೆ, ಕನ್ನಡ ಅಂದ್ರೆ ಹೋಗಿದ ಮೇಲೆ ಅಂದ್ರೆ ನಮ್ಮ ಕರ್ನಾಟಕದೊಳಗೆ 6 ಮಕ್ಕಳು ನಾನು ಲೈಸೆನ್ಸ್ ಇದೆ, ಕೇವಲ 9ನೇ ತರಗತಿಯಲ್ಲಿ ಪಾಸ್ ಆಗಿರೋ ಸಿಗ್ಲಿ ಬಸ್ಸ 33 ವರ್ಷ ಜೈಲು ಶಾಲೆ ಮಾಡ್ಕೊಂಡು ಕೋಟ ಪಾಠ ಮಾಡ್ಕೊಂಡು ಕೇಸು ತಂದೆ ತಾಯಿ ಅಂತ ತಿಳಿದು ತಂದೆ ತಾಯಿ ಕೊಡಲಾರಂಥ ಪ್ರೀತಿನ ಜೈಲಲ್ಲಿ ಇರ್ತಕ್ಕಂಥ ಮುಕ್ತ ಕೈದಿಗಳ ಹತ್ರ ಪಡ್ಕೊಂಡು ಜೈಲು ಕಷ್ಟದಲ್ಲಿಗೆದ್ದು, ಪೊಲೀಸ್ ಹಿಂಸೆದಲ್ಲಿಗೆದ್ದು, ಕೋರ್ಟ್ ಶಿಕ್ಷಣದಲ್ಲಿಗೆದ್ದು ಕನ್ನಡದ ಕಂದ ಕಾನೂನು ಪಂಡಿತ ಸಿಗ್ಲಿ ಬಸ್ಸ ಅಂತ ಕರೀತಾರೆ. ಟವರ್ ಎತ್ತಿ ಪವರ್ ಪಡೆದು ಮರ ಹತ್ತಿ ಅಮರಾಗಿ 33 ತಾಸು ಗಿಡದಲ್ಲಿ ಕುಂದು ನಾ ಈ ಜಾಗಕ್ಕೆ ಜಡ್ಜನ್ ಕರೆಸಿದ್ದು ಹುಲಿ ಅಂತಾರೆ. ಇವತ್ತು ಮರ ಹತ್ತಿ ಅಮರಾಗಿ ಟವರ್ ಎತ್ತಿ ಪವರ್ ಪಡ್ಕೊಂಡು ಇವತ್ತು 33 ತಾಸು ಗಿಡದಲ್ಲೇ ಕುಂತು ನಾ ಈ ಜಾಗಕ್ಕೆ 2 ಸಲ ಇವತ್ತು ಹೈಕೋರ್ಟ್ ಜಡ್ಜ್ ಇದಾರಲ್ಲ ಕೆ ನಟರಾಜನ್ ಅಂತವ್ರು ನನ್ನ ಜೈಲು ಹತ್ರ ಕರೆಸಿ ನಾನು ನ್ಯಾಯ ಪಡ್ಕೊಂಡಂತ ಬಸ್ಸಾದೀನಿ. ಅದಕ್ಕೋಸ್ಕರ ಇವತ್ತು ಮಗುವಿದ್ದ ಕರುವಾಗಿ ವಯಸ್ಸಿನಿಂದ ಕಳ್ಳಾಗಿ ವಯಸ್ಸಿನಿಂದ ಬಸವನಾಗಿ ಈಗ ನಾನು ಬಿದ್ದವ್ನ ಎತ್ತಿಡಂತ ಬಸ್ಸಾಗಿದ್ದೀನಿ. ನನ್ನ ಜ್ಞಾನ ನಿಮ್ಮಲ್ಲಿ ಇದ್ರೆ ನೀವು ಯಾರೂ ಲಾಯರ್ ಇಡೋಂಥ ಅವಶ್ಯಕತೆನೇ ಇರಲ್ಲ. ಈಗೆಲ್ಲ ನಿಮ್ಮಲ್ಲಿ ಜನರಲ್ ನಾಲೆಜ್ ಬಂದಿದೆ, ಕೈಯಲ್ಲಿ ಮೊಬೈಲ್ ಇದೆ, ನೀವು ಹೆಂಗೆ ಕಳೆ ಲೆಕ್ಕ ಕೂರ್ಸೋಲಕ್ಕೆ ಹೆಂಗೆ ಮಾಡ್ಕೋಬೇಕು ಅನ್ನೋದು ನೀವೆಲ್ಲ ಜನರಲ್ ನಾಲೆಜ್ನಲ್ಲೇ ತಿಳ್ಕೊಂಡ್ರೆ ನಿಜವಾಗಿ ಒಂದು ಕೋರ್ಟಿಗೂ ಭಯ ಪಡಕ್ಕೆ, ಕೋರ್ಟಿಗೆ ಹೋಗೋಕ್ಕೂ ಭಯ ಪಡಬಾರ್ದು, ಒಂದು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಕ್ಕೂ ಭಯ ಪಡಬಾರ್ದು, ಇವತ್ತು ಒಂದು ರುದ್ರಭೂಮಿಗೆ ಹೋಗೋಕ್ಕೂ ಭಯ ಪಡಬಾರ್ದು, ಒಂದು ಜೈಲಿಗೆ ಹೋಗೋಕ್ಕೂ ಭಯ ಪಡಬಾರ್ದು. ತಪ್ಪು ಮಾಡಿದವ್ನು ತಪ್ಪು ಮಾಡಿ ಶಿಕ್ಷೆ ಆಗತಿ, ತಪ್ಪು ಮಾಡಿದವನಿಗೆ ನ್ಯಾಯ ಸಿಗ್ತತಿ. ಇವತ್ತು ಹಂಗಾಗಿಲ್ಲ. ಸತ್ ಮೇಲೆ ತೀರ್ಪು, ಸತ್ ಹೆಣದ ಮೇಲೆ ಪಂಚನಾಮ, ಸತ್ ಹೆಣದ ಮೇಲೆ ಪರಿಹಾರ, ಮಾಧ್ಯಮಗಳ ವ್ಯವಸ್ಥೆ ಇವತ್ತೆಲ್ಲ ನಾವು ನೋಡಿದ್ರೆ ಪ್ರತಿಯೊಂದು ಕರ್ನಾಟಕದ ಪ್ರತಿಯೊಂದು ಗ್ರಾಮದ ಪ್ರತಿಯೊಬ್ಬ ಕುಟುಂಬದವರು ಅರ್ಥ ಮಾಡ್ಕೋಬೇಕು. ನಿಮ್ಮ ಕಾನೂನನ್ನ ನೀವೇ ಅರ್ಥ ಮಾಡ್ಕೋಬೇಕು. ಬೇಕಾದ್ರೆ ಒಂದು ಜಿಲ್ಲಾಕ್ಕಾಗಲಿ, ಒಂದು ರಾಜ್ಯಕ್ಕಾಗಲಿ ಒಂದು ಆಫೀಸ್ ಮಾಡ್ರಿ, ಅಲ್ಲಿ ಬಂದು ನಾನು ಯಾವ ರೀತಿ ಒಂದೊಂದು ಗ್ರಾಮನ ಬೆಳವಣಿಗೆಗೆ ತರಬೇಕು, ಯಾವ ರೀತಿ ಗ್ರಾಮನ ಬೆಳವಣಿಗೆಗೆ ತಂದ್ರೆ ಮಡಿ ಆಗ್ತೈತಿ, ಯಾವ ರೀತಿ ಈ ದೇಶ ಗ್ರಾಮಗಳು ಹಿಂಗೆ ಹೊಂಟಿದ್ದಾವೆ ಅನ್ನೋದು ಗ್ರಾಮ ಪಂಚಾಯತಿಯಿಂದ ಹಿಡಿದು ಪ್ರತಿಯೊಂದು ಅಥವಾ ತೆರಿಗೆ ದುಡ್ಡು ತಿನ್ನಂಥವ್ರಿಂದ ಹಿಡಿದು ಪ್ರತಿಯೊಂದು ಸರ್ವೆ ಮಾಡಿದ್ರೆ ನಿಮ್ಮ ಗ್ರಾಮದಾಗನ ಗ್ರಾಮದಾಗ ಹುಟ್ಟಿ ಬೆಳೆದಂಥವನ್ನ ಒಬ್ಬ ವಕೀಲನ್ನ ನೇಮಕ ಮಾಡಿಕೊಂಡು ಗ್ರಾಮದಕ್ಕೆ ಪ್ರಜೆಗಳಿಗೆ ಹಕ್ಕಿ ಧಕ್ಕೆ ಆಗದಂಗ ಪ್ರತಿಯೊಂದು ಗ್ರಾಮನ ನೀವೇ ಕಾಪಾಡ್ಕೊಂಡು ಹೋಗಂತ ಈ ಒಂದು ಭಾರತ ದೇಶದ ವೀರರಲ್ಲಿ ಎಲ್ಲೈತೆ ಅಂದ್ರ ಶಿವಮೊಗ್ಗ ಜಿಲ್ಲಾ ಶಿಕಾರಿಪುರ ತಾಲೂಕು ಹೆಸರು ಕೊಡುವಂತ 42ರ ಸ್ವತಂತ್ರ ಗ್ರಾಮ ಹೆಂಗಾತು ಹಂಗ ಇನ್ನು ಮುಂದೆ ಪ್ರತಿಯೊಂದು ಗ್ರಾಮಗಳು ಈ ಒಂದು ಭಾರತ ದೇಶದಲ್ಲಿ ಸ್ವತಂತ್ರ ಗ್ರಾಮ ಆಗಬೇಕು. ಯಾಕಂದ್ರೆ ಇವತ್ತ ದೇಶ ಮಲಿನ ಆಗ್ತಾ ಇತ್ತು. ಇವತ್ತ ದುಡ್ಡಿನವರ ಪರ ಕಾನೂನು ನಿಂತೈತಿ. ಅನ್ಯಾಯದ ಪರ ಯಾವತ್ತು ಕಾನೂನು ನಿಂತಿಲ್ಲ. ಇವತ್ತು ಧರ್ಮಸ್ಥಳ ಕೇಸ್ ನೋಡೇ ತಿಳ್ಕೊಬೇಕು ನೀವು. ಇವತ್ತು ಸೂತ್ರರಿಗೆ ಅಂತ ಹಿಂದೂ ಸೂತ್ರ ಕಂಬಾರ ಕುಂಬಾರ ಸುನಗಾರ ಸಮಗಾರ ಹೇಳುವ ನೇಕಾರ ಮಡವಾಳ ತಳವಳ ಗಾಣಿಗ ಗೊಲ್ಲ ಯಾದವ ಕುರುಬ ವೀರಶೈವ ಬಂಜಾರ ರೆಡ್ಡಿ ಕೊಡಮ ಕೊಡತ ಎಲ್ಲರೂ ಹಕ್ಕಿಗೆ ಧಕ್ಕೆ ಕೊಡತ್ತ. ಇವತ್ತು ಹಿಂದುತ್ವ ಮತ್ತು ಬ್ರಾಹ್ಮಣ ಎದ್ ನಿಂತತಿ. ನೀವು ಅರ್ಥ ಮಾಡ್ಕೋಬೇಕು. ಹಿಂದೂ ದೇವ್ರ ಮೇಲೆ ಕಲ್ಲೆತ್ತಕ್ಕಂಥ ಪ್ರಯತ್ನ ಪಡಬಾರ್ದು. ಇವತ್ತು ತಿರುಮೋಡಿ ಅವರು ನಿಜವಾದ ಒಬ್ಬ ಪಕ್ಕ ಹಿಂದೂ ಅಂತ ನಾ ಹೆಮ್ಮೆಯಿಂದ ಹೇಳ್ಕೊತೀನಿ. ಅಂಥವ್ರಿಗೆ ಬೆಂಬಲ ನಿಲ್ಬೇಕು. ಕರ್ನಾಟಕದೊಳಗೆ ಈ ಒಂದು ಶೂದ್ರ ಹಿಂದೂಗಳಿಗೆ ಯಾವುದು ಹಕ್ಕಿಗೆ ಧಕ್ಕೆ ಆಗದಂಗ ನಮ್ಮೊಳಗೆ ನಾವು ತಿಳ್ಕೊಂಡು ನಮ್ಮ ಧರ್ಮನ ಕಾಪಾಡ್ಕೊಂಡು ಹೋಗ್ಬೇಕು. ಬಸವಣ್ಣವ್ರು ನಮಗೆ ಅನ್ನ ತಿನ್ರಿಪ್ಪ ಬಸ್ಯ ಅಂತ ಹೇಳಿದ್ರೆ ನಾವು ಅನ್ನ ತಿಂತೇವಿ. ಅನ್ನ ತಿಂದು ನಾವು ಕಾಣಿಕೆ ಹೇಳ್ತೀವಿ. ಎಲ್ಲರೂ ಎಚ್ಚೆತ್ತು ಕೊಡ್ರಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್. ಒಂದು ಹಾಡು ಹೇಳ್ತೀನಿ.